ಕ್ಲೋರೈಡ್. ಕಾಪರ್ ಸಲ್ಫೇಟ್ ನಲ್ಲಿ ಇಷ್ಟ ಇಟ್ಬಿಡೋಣ, ಸ್ವಲ್ಪ ವೀಕ್ಷಣೆ ಮಾಡೋಣ ಆಮೇಲೆ ಸ್ವಲ್ಪ ಇದು ಹೀಗೆ ಇದೆ. ಇದನ್ನ ಲಾಸ್ಟ್ ಮಾಡೋಣ. ಈಗ ಈ ಪ್ರಯೋಗ ಮಾಡೋಣ. ಅದು ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪ್ರಯೋಗ. ಈಗ ಇಲ್ಲಿ ಕಾಣಿಸ್ತಾ ನೋಡಿ ಎರಡು. ನಮ್ಗೆ ಯಾವಾಗಲೂ ಈ ರೀತಿ ಕೆಮಿಕಲ್ಸ್ ತಗೊಂಡ್ರೆ ಸಾಮಾನ್ಯವಾಗಿ ನಮ್ಗೆ ಎರಡು ರೀತಿಯಲ್ಲಿ ಕಾಣಿಸ್ತವೆ. ಒಂದು ಹರಳಿನ ರೂಪದಲ್ಲಿ ಇರ್ತದೆ ನೋಡಿದ್ರೆ, ಒಂದು ಪೌಡರ್ ರೂಪದಲ್ಲಿ ಕುಡಿತಾರೆ. ಪುಡಿ ಮಾಡಿದ್ರೆ ಹೆಂಗಿರ್ತದೆ ಆ ಪುಡಿ ತರ ಇರ್ತದೆ. ಇನ್ನೊಂದು ಏನಿರುತ್ತೆ ಹರಳಿನ ರೂಪದಲ್ಲಿ ಇರ್ತದೆ. ಹರಳಿನ ರೂಪದಲ್ಲಿ ಏನಿರ್ತಾವಲ್ಲ ಸಾಮಾನ್ಯವಾಗಿ ಅಯಾನಿಕ್ ಸಂಯುಕ್ತಗಳು ಹರಳಿನ ರೂಪದಲ್ಲಿ ಇರ್ತವೆ. ಸಾಮಾನ್ಯವಾಗಿ ಅಯಾನಿಕ್ ಸಂಯುಕ್ತಗಳು ಹರಳಿನ ರೂಪದಲ್ಲಿ ಇರ್ತವೆ. ನಿಮ್ಮ NaCl ಒಂದು ಅಯಾನಿಕ್ ಸಂಯುಕ್ತ, ಹೇಗೆ ಮಾಡಿದ್ರೆ ಕಾಪರ್ ಸಲ್ಫೇಟ್ ಅದು ಒಂದು ಅಯಾನಿಕ್ ಸಂಯುಕ್ತ. ಈಗ ಯಾವ್ದಾದ್ರು ನೋಡಿ ಸೋಡಿಯಂ ಸಲ್ಫೇಟ್, ಹೌದಾ? ಈಗ ಏನ್ ಮಾಡೋಣ, ಒಂದು ಪ್ರಮಾಣದಲ್ಲಿ ಸೋಡಿಯಂ ಸಲ್ಫೇಟ್ ದ್ರಾವಣ ಕಳಿಸಲ್ಲ, ಸರಿನಾ? ಸೋಡಿಯಂ ಸಲ್ಫೇಟ್ ಇದು ಯಾವ ರೂಪದಲ್ಲಿ ಇದೆ? ಹರಳಿನ ರೂಪದಲ್ಲಿ ನಾನು ಉಪ್ಪಿದಾಗ ಇವಾಗ ಇದಕ್ಕೆ ಏನ್ ಮಾಡ್ಬೇಕು? ನೀರು ಪೂರ್ತಿಕರತ್ತು ನೀರೊಳಗಡೆ. ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನಗೊಳ್ಳುತ್ತವೆ, ಹೌದಲ್ಲ? ಯಾವುದೇ ಅಯಾನಿಕ್ ಕರೀತಾರೆ ಪೂರ್ತಿ. ಈಗ ಇದನ್ನು ಅಯಾನಿಕ್ ಸಂಯುಕ್ತ ಸಾಮಾನ್ಯವಾಗಿ ನೀರಿನಲ್ಲಿ ಕರಗ್ಬಿಡ್ತಾವೆ. ಏನ್ ತಗೊಂಡೆ ಇದು? ಸೋಡಿಯಂ ಆಕ್ಸೈಡ್. ಸೋಡಿಯಂ ಸಲ್ಫೇಟ್. ಕಾಮಿಡಿ ನೆನಪಿಟ್ಕೋಬೇಡಿ. ಇದು ಕೂಡ ಒಂದು ಅಯಾನಿಕ್ ಸಂಯುಕ್ತ. ಇದು ಸೇಮ್ ಉಪ್ಪಿನ ತರನೇ ಕಾಣಿಸುತ್ತೆ. ಬೇರಿಯಂ ಕ್ಲೋರೈಡ್ ಬರ್ತೀನಿ ಬೋರ್ಡ್ ಮೇಲೆ. ಇದೇನದು? ಬೇರಿಯಂ ಕ್ಲೋರೈಡ್. ಹಾಗೆ ಬೋರ್ಡ್ ಕಡೆ ನೋಡ್ತಾ ಇರ್ಬೇಕು ಏನದ ಅದ್ರ ಅಣುಸೂತ್ರ ಏನದ ಮಾಡೋದ್ರ ಜೊತೆಗೆ ಏನ್ ಮಾಡ್ತಾ ಇದೀನಿ ಒಂದು ನೆನಪಿಟ್ಕೊಳ್ಳೋ ಸಂಯುಕ್ತಗಳನ್ನ ನೆನಪಿಟ್ಕೊಳ್ಳೋದು, ಅಣುಸೂತ್ರಗಳನ್ನ ನೆನಪಿಟ್ಕೊಳ್ಳೋದು. ಆಮೇಲೆ ಏನೋ ವೀಕ್ಷಣೆ ಮಾಡ್ತೀರಿ ಆ ವೀಕ್ಷಣೆಗಳನ್ನ ನೆನಪಿಟ್ಕೊಳ್ಳೋದು. ಬರೀ ಮಾಡೋದು ಎಂಜಾಯ್ಮೆಂಟ್ ಮಾಡಿ ಆಮೇಲೆ 2 ದಿನ ಬಿಟ್ಟು ಏನೋ ಮಾಡಿದ್ರೆ ಅದೇನೋ ಮಾಡಿದ್ರಿ ಇದು ಹಾಕಿದ್ರಿ ಹಂಗೆ ಕೇಳ್ಬಾರ್ದು. ಏನು ಹಾಕಿದ್ರಿ ಅದು ಹೇಳ್ಬೇಕು. ಇಲ್ಲಿನ ಆಯ್ತಾ? ಈಗ ಏನ್ ಮಾಡೋಣ, ನಿಧಾನವಾಗಿ ಮಿಕ್ಸ್ ಮಾಡೋಣ. ಸಡನ್ ಆಗಿ ಮಿಕ್ಸ್ ಮಾಡೋಣ, ನಿಧಾನವಾಗಿ ಮಿಕ್ಸ್ ಮಾಡೋದ್ರೆ ಹೆಂಗ್ ಮಾಡ್ಬೇಕು? ಡ್ರಾಪರ್ ತಗೋಕ್ಕಿಂತ ಮುಂಚೆ ಸ್ವಲ್ಪ ಇದನ್ನ ಏನ್ ಮಾಡೋಣ, ನೀವು ಕ್ಲೀನ್ ಮಾಡೋಣ. ಈಗ ಒಂದ್ರ ಒಂದು ಸೇರಿಸಿದ್ರೆ ಏನಾಗ್ತದೆ ನೋಡೋಣ. ಏನಾಗಿದೆ? ಇದನ್ನ ಅಬ್ಸರ್ವ್ ಮಾಡ್ಬೇಕು. ಡ್ರಾಪರ್ ಹೆಂಗ್ ಕೆಲಸ ಮಾಡ್ತದ? ಒತ್ತಿದ್ರೆ ಏನಾಗ್ತದೆ? ಒಳಗಿನ ಗಾಳಿ ಏನಾಗ್ತದ ಹೊರಗಡೆ ಹೋಗ್ತದೆ. ಈಗ ನೋಡಿ ಏನಾಗ್ತದೆ, ಅದು ಸುಮ್ಮನೆ ಸೈಡಿಗೆ ಅದನ್ನು ನೆನ್ಪಿಟ್ಕೊಡ್ರಿ ಅಂತ ಕಲಿಸ್ತಾ ಇದ್ದೇನೆ. ಏನು ಇದು ಡ್ರಾಪರ್ ಅನ್ನ ಹಿಂಗೆ ಪ್ರೆಸ್ ಮಾಡಿದಾಗ ಏನಾಗ್ತದೆ? ಹೊರಗೆ ಹೋಗ್ತದೆ. ಈಗ ನಾನು ಇದ್ರ ಒಳಗಡೆ ಹಿಂಗೆ ಇಡ್ತೀನಿ, ಹಿಂಗೆ ಇಟ್ಟು ಕೈ ಬಿಡ್ತೀನಿ, ಏನಾಗ್ತದೆ ಒಳಗ? ಗಾಳಿ ಒಳಗೆ ಹೋಗ್ಬೇಕಂತ ಅಂದಿತ್ತು. ಲಿಕ್ವಿಡ್ ಅದಲ್ಲ, ಲಿಕ್ವಿಡ್ ಒಳಗೆ ಹೌದಾ? ಗಾಳಿಯ ಒತ್ತಡದಿಂದ ಇದು ಡ್ರಾಪರ್ ಕೆಲಸ ಮಾಡ್ತದೆ. ಅಂದ್ರೆ ಗಾಳಿ ಒತ್ತಡ ಇರಲಿಲ್ಲ ಅಂದ್ರೆ ನಾವು ಎಷ್ಟು ಒತ್ತಿದ್ರೆ ಒಳಗಡೆ ಒತ್ತಿರಲಿಲ್ಲ. ಗಾಳಿಗೆ ಒತ್ತಡ ಇರೋದ್ರಿಂದನೇ ಇದು ಕೆಲಸ ಸಾಧ್ಯ ಇದೆ. ಓಕೆ, ಇವಾಗ ಏನ್ ಮಾಡೋಣ, ಒಂದರೊಳಗಡೆ ಒಂದನ್ನ ಹಾಕೋಣ ನಿಧಾನವಾಗಿ. ಏನಿದು? ಪ್ರಕ್ಷೇಪ. ಪ್ರಕ್ಷೇಪ ನೋಡಿ ಹಾಲಿದಂಗೆ ಹೌದಾ? ನಿಧಾನವಾಗಿ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಯ್ತು. ಯಾವ ವಿಧದ ಕ್ರಿಯೆ ಇದು ಪ್ರಿಯಾಂಕಾ? 4 ವಿಧಗಳಲ್ಲಿ ಯಾವ ವಿಧದ ರಾಸಾಯನಿಕ ಕ್ರಿಯೆ ಇದು? ಯಾವ್ದು? ಪ್ರಕ್ಷೇಪ ಅಂದ್ರೆ ಇದು ಜಲ ವಿಲೀನಗೊಳ್ಳದ ವಸ್ತು. ಇದು ನಾವೇ